ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ತಮಿಳುನಾಡಿನ 5 ಉತ್ಪನ್ನಗಳು ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಪಡೆದುಕೊಂಡಿವೆ. ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ವರೆಯೂರು ಹತ್ತಿ ಸೀರೆ. ಇದು ತಿರುಚಿ ಜಿಲ್ಲೆಗೆ ಸ್ಥಳೀಯವಾಗಿದ್ದು, ಕಾವೇರಿ ನದಿಯ ತಟದಲ್ಲಿರುವ ಮಣಮೇಡುವಿನಲ್ಲಿ ಇದನ್ನು ನೇಯಲಾಗುತ್ತದೆ. ತಲೆಮಾರುಗಳಿಂದ ದೇವಾಂಗ ಸಮುದಾಯವು ಈ ಸೀರೆಯನ್ನ ನೇಯುತ್ತಿದೆ. ಈ ಸೀರೆಗಳು ತಮ್ಮ ವಿಶಿಷ್ಟವಾದ ಕೋರ್ಬೈ ಗಡಿಗೆಗೆ ಹೆಸರುವಾಸಿಯಾಗಿವೆ. ಬ್ಲಾಕ್ ಬಣ್ಣದ ಪ್ಯಾಲೆಟ್ಗಳು ಮತ್ತು ಜ್ಯಾಮಿತಿಯು ಈ ಸೀರೆಯ ವಿಶಿಷ್ಟ ಲಕ್ಷಣಗಳಾಗಿವೆ. ಗಡಿಯು ಅನೇಕ ಜ್ಯಾಮಿತಿಯ ಆಕಾರಗಳನ್ನು ಒಳಗೊಂಡಂತೆ ವಿಭಿನ್ನ ಲಕ್ಷಣಗಳನ್ನು ಹೊಂದಿವೆ. ನೆಕ್ಸ್ಟ್, ತೂಯಮಲ್ಲಿ ಅಕ್ಕಿ. ಶುದ್ಧ ಮಲ್ಲಿಗೆ ಎಂಬ ಅರ್ಥವಿರುವ ತೂಯಮಲ್ಲಿ ಅಕ್ಕಿಯು 135ರಿಂದ 140 ದಿನಗಳಲ್ಲಿ ಬೆಳೆಯುವ ಸಾಂಪ್ರದಾಯಿಕ ಸಾಂಬಾರ್ ಋತುವಿನ ಭತ್ತದ ವಿಧವಾಗಿದೆ. ಇದರ ಹೊಳೆಯುವ ಸ್ವಭಾವದಿಂದಾಗಿ ಇದನ್ನು ಹೆಚ್ಚಾಗಿ ಮುತ್ತಿನ ಅಕ್ಕಿ ಎಂದು ಕರೆಯಲಾಗುತ್ತದೆ. ಇದರ ಪೌಷ್ಟಿಕಾಂಶದ ಪ್ರಯೋಜನಗಳಿಂದಾಗಿ ಇದನ್ನು ಹೆಚ್ಚು ಪರಿಗಣಿಸಲಾಗುತ್ತದೆ. ನೆಕ್ಸ್ಟ್, ಕವಿಂದಪಾಡಿ ನಾಟು ಸಕ್ಕರೆ. ಈರೋಡ್ ಜಿಲ್ಲೆಯ ಕವಿಂದಪಾಡಿ ತಮಿಳುನಾಡಿನಲ್ಲಿ ಬೆಲ್ಲಪುಡಿಯ ಪ್ರಮುಖ ಪೂರೈಕೆದಾರರಾಗಿದ್ದು, ಲೋವರ್ ಭವಾನಿ ಯೋಜನೆಯ ಕಾಲುವೆಯಿಂದ ವಿಶಾಲವಾದ ಕಬ್ಬಿನ ಹೊಲಗಳನ್ನು ಪೋಷಿಸಲಾಗಿದೆ. ಇದನ್ನು ಸ್ಥಳೀಯವಾಗಿ ಕಬ್ಬನ್ನು ಯಾಂತ್ರಿಕವಾಗಿ ಪುಡಿ ಮಾಡಿ ಹೊರತೆಗೆದ ರಸವನ್ನು ನಿಧಾನವಾಗಿ ಆವಿಯಾಗುವ ಮೂಲಕ ತಯಾರಿಸಲಾಗುತ್ತದೆ. ನೆಕ್ಸ್ಟ್, ನಾಮಕ್ಕಲ್ ಕಲ್ಚಟ್ಟಿ. ನಾಮಕ್ಕಲ್ನ ಪ್ರಸಿದ್ಧ ಕುಕ್ವೇರನ್ನು ಸಾಬೂನು ಕಲ್ಲನ್ನು ಬಳಸಿ ತಯಾರಿಸಲಾಗುತ್ತದೆ. ಇದನ್ನು ಜನಪ್ರಿಯವಾಗಿ ಕಲ್ಚಟ್ಟಿ ಎಂದು ಕರೆಯಲಾಗುತ್ತದೆ. ಇದು ದಕ್ಷಿಣ ಭಾರತದ ಅಡುಗೆ ಮನೆಗಳಲ್ಲಿ ತಲೆಮಾರುಗಳಿಂದ ಸ್ಥಾನವನ್ನು ಪಡೆದುಕೊಂಡಿದೆ. ನೆಕ್ಸ್ಟ್, ಅಂಬಾಸಮುದ್ರಂ ಚೊಪ್ಪು ಸಮ್ಮನ್. ಚೊಪ್ಪು ಸಮನ್ ಎಂದರೆ ಮರದ ಆಟಿಕೆಗಳು. ಈ ಮರದ ಆಟಿಕೆಗಳನ್ನು ತಯಾರಿಸುವ ಕಲೆಯನ್ನು 2 ಶತಮಾನಗಳಿಗೂ ಹೆಚ್ಚು ಕಾಲ ಅಭ್ಯಾಸ ಮಾಡಲಾಗಿದ್ದು, ಇದರ ಮೂಲವು 18ನೇ ಶತಮಾನದಿಂದ ಬಂದಿದೆ. ಈ ಕರಕುಶಲತೆಯು ಸಣ್ಣ ಮರದ ಆಟಿಕೆಗಳನ್ನು ಕೈಯಿಂದ ತಯಾರಿಸುವುದನ್ನು ಒಳಗೊಂಡಿರುತ್ತದೆ. ಸಣ್ಣ ಅಡುಗೆ ಪಾತ್ರೆಗಳಿಂದ ಹಿಡಿದು ಸಣ್ಣ ಮೇಜುಗಳು, ಕುರ್ಚಿಗಳು ಮತ್ತು ಇತರ ಆಟದ ವಸ್ತುಗಳನ್ನು ಈ ಕರಕುಶಲತೆಯಲ್ಲಿ ತಯಾರಿಸಲಾಗುತ್ತದೆ. ಸಾಂಪ್ರದಾಯಿಕವಾಗಿ ಈ ಆಟಿಕೆಗಳನ್ನು ಮಂಜಲ್, ಕದಂಬ ಮರ, ತೇಗ ಮತ್ತು ರೋಸ್ವುಡ್ನಂತಹ ಸ್ಥಳೀಯ ಮರಗಳಿಂದ ತಯಾರಿಸಲಾಗುತ್ತದೆ. ಜಿಐ ಟ್ಯಾಗ್ಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಮಾಹಿತಿ ಹಾಗೂ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೋತ್ತರಗಳು ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅವುಗಳ ಬಗ್ಗೆ ಮಾಹಿತಿ ಇರುವ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗುವುದು. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಈ ವಿಡಿಯೋದಲ್ಲಿರುವ ಮಾಹಿತಿಯು ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.